ಸೊ ಈ ಪ್ರತಿಭಟನೆ ಉದ್ದೇಶ ಏನು ಸರ್? ಮತ್ತೆ ಸರ್ ಉದ್ದೇಶ ನಮ್ಮ ಅಖಿಲ ಭಾರತ ಔಷಧಿ ವ್ಯಾಪಾರ ಸಂಘದಿಂದ ಕರೆ ಬಂದಿದೆ ನಮಗೆ. ಯಾಕಂದ್ರೆ ಈಗ ಆನ್ಲೈನ್ ಬಿಸ್ನೆಸ್ ಮಾಡೋದ್ರಿಂದ ನಮಗೆ ಬಹಳ ತೊಂದರೆ ಆಗ್ತಿದೆ. ವೈದ್ಯರ ಸಲಹೆ ಇಲ್ಲದೆ ಇ ಫಾರ್ಮಸಿ ಔಷಧಿ ಖರೀದಿಸುವುದು ಒಂದು ಅಡ್ಡ ಪರಿಣಾಮ, ಅಪಾಯಕಾರಿ. ಇದಕ್ಕೆ ಕಡಿವಾಣ ಹಾಕುವಂತೆ ತಾಲೂಕು ಔಷಧಿ ವ್ಯಾಪಾರಿಗಳ ಸಂಘದ ಪದಾಧಿಕಾರಿಗಳು ಪಟ್ಟಣದಲ್ಲಿರುವ ತಹಸೀಲ್ದಾರ್ ಕಚೇರಿಯವರಿಗೆ ತೆರಳಿ ಉಪ ತಹಸೀಲ್ದಾರ್ ಮಂಜಾನಂದರವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ನಾವುಗಳು ಮಳಿಗೆಗಳ ಬಾಡಿಗೆ ಕಟ್ಟಿಕೊಂಡು ಔಷಧಿ ಮಾರಾಟ ವ್ಯಾಪಾರವನ್ನು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಾ ಬರುತ್ತಿದ್ದೇವೆ. ಈ ಫಾರ್ಮಸಿಯಿಂದ ನಮಗೆ ಅನ್ಯಾಯವಾಗುತ್ತಿದೆ ಎಂದು ಜಿಲ್ಲಾ ಸದಸ್ಯ ಮಂಜುನಾಥ್ರವರು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಔಷಧಿ ವ್ಯಾಪಾರಿಗಳ ಸಂಘದ ಪದಾಧಿಕಾರಿಗಳಾದ ಕೆ ಮಂಜಣ್ಣ, ಪ್ರಧಾನ ಕಾರ್ಯದರ್ಶಿ ಶಾಂತಪ್ಪ ಬಡಿಗೇರ್, BM ಮಂಜುನಾಥ್, ಪ್ರಶಾಂತ್, ವಿಶ್ವನಾಥ ಮೆಡಿಕಲ್ ಸ್ಟೋರ್ ನಿರಂಜನ್ ಕಂಬಳಿಮಠ, ಅಭಿಷೇಕ್, ಪ್ರಸಾದ್, ಅಜಯ್, ಗುರುಸಿದ್ದಪ್ಪ, ಉಮೇಶ್, ಅಭಿಷೇಕ್, ತೇಜಸ್ವಿ, ಸುನಿಲ್, ವಿನಯ್, ನಾಗರಾಜ್ ಸೇರಿದಂತೆ ಮುಂತಾದ ಪದಾಧಿಕಾರಿಗಳು ಹಾಜರಿದ್ದರು. ಸೊ ಈ ಪ್ರತಿಭಟನೆ ಉದ್ದೇಶ ಏನು ಸರ್? ಪ್ರತಿಭಟನೆ ಉದ್ದೇಶ ನಮ್ಮ ಅಖಿಲ ಭಾರತ ಔಷಧಿ ವ್ಯಾಪಾರ ಸಂಘದಿಂದ ಕರೆ ಬಂದಿದೆ ನಮಗೆ. ಯಾಕಂದ್ರೆ ಈಗ ಆನ್ಲೈನ್ ಬಿಸ್ನೆಸ್ ಮಾಡೋದ್ರಿಂದ ನಮಗೆ ಭಾಳ ತೊಂದರೆ ಆಗ್ತಿದೆ. ಅದಲ್ಲದೆ ಹೆವಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ನಾವೆಲ್ಲ ಬಡತನದಿಂದ ಬಂದು ಒಂದು ಸಣ್ಣ ಅಂಗಡಿಯನ್ನು ಇಟ್ಕೊಂಡಿರ್ತೀವಿ, ನಮಗೆ ಭಾಳ ತೊಂದರೆ ಆಗ್ತಿದೆ. ಮತ್ತು ಅದಲ್ಲದೆ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ಅಂತಿದ್ದಾರೆ ಕೆಲವು, ಅವನ್ನೆಲ್ಲ ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾ ಇರ್ತಾರೆ. ಅದರಿಂದ ತುಂಬ ತೊಂದರೆ ಆಯಿತು. ಅದ್ರ ಸಲುವಾಗಿ ನಾವು ಈ ದಿನ ಕಪ್ಪು ಪಟ್ಟಿ ಕಟ್ಟಿಕೊಂಡು ನಮ್ಮ ಸಂಘದ ಬೆಂಬಲವನ್ನು ಸೂಚಿಸುತ್ತೇವೆ. ತಮ್ಮ ಹೆಸರು ಸರ್? ಮಂಜುನಾಥ್. ಡಿಸಿಗ್ನೇಷನ್ ಮೆಡಿಕಲ್ ಸರ್. ಡಿಸಿಗ್ನೇಷನ್ ಹೇಳಿ ಸರ್. ಫಾರ್ಮಸಿಸ್ಟ್. ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘದ ಆದೇಶದ ಮೇರೆಗೆ ಜಗಳೂರು ಎಲ್ಲ ಔಷಧಿ ವ್ಯಾಪಾರಿಗಳು ಔಷಧಿ ವ್ಯಾಪಾರವನ್ನು ಶಾಂತಿಯುತವಾಗಿ ಬಂದ್ ಮಾಡುವ ಬಗ್ಗೆ ಕುರಿತು ಈ ಮೇಲ್ಕಂಡಕ್ಕೆ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ನಮ್ಮ ಸಂಘವು ಅಖಿಲ ಭಾರತ ಔಷಧಿ ವ್ಯಾಪಾರಿ ಸಂಘದ ಆದೇಶದ ಮೇರೆಗೆ ಭಾರತ ಸರ್ಕಾರದ ಇ ಫಾರ್ಮಸಿ ಯೋಜನೆಯ ಅನೇಕ ಲೋಪದೋಷಗಳಿಂದ ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘದ ಆದೇಶದ ಮೇರೆಗೆ ದಿನಾಂಕ 25/2022 ಜಗಳೂರು ತಾಲೂಕು ಔಷಧಿ ವ್ಯಾಪಾರಿಗಳು ಬಂದ್ಗೆ ಕರೆಕೊಟ್ಟಿರುತ್ತಾರೆ. ಇದು ಸಂಸ್ಥೆಗಳಿಂದ ಮತ್ತು ಈ ಫಾರ್ಮಸಿಯಿಂದ ನಾಗರಿಕರಿಗೆ ಮತ್ತು ಅತಿಯಾಗಿ ಯುವ ಜನರಿಗೆ ಇದರಿಂದ ದುಷ್ಟ ಪರಿಣಾಮಗಳು ಆಗುವುದರಿಂದ ನಾಗರಿಕರಿಗೆ ಮತ್ತು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡಲು ತೋಳಿಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಶಾಂತಿಯುತವಾಗಿ ಬಂದ್ ಆಚರಣೆ ಮಾಡುತ್ತಿದ್ದೇವೆ. ನಮ್ಮ ಮೂಲಕ ಸರ್ಕಾರಕ್ಕೆ ಗಮನಹರಿಸಲು ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇವೆ. ಈ ಪತ್ರದೊಂದಿಗೆ ಆಲ್ ಇಂಡಿಯಾ ಪಟ್ಟಿಯನ್ನು ನಮ್ಮ ಮಾಹಿತಿಗಾಗಿ ಲಗತ್ತಿಸುತ್ತವೆ. ವಂದನೆಗಳೊಂದಿಗೆ ತಿಳಿಸುತ್ತಾರೆ.